ಥ್ಯಾಂಕ್ಸ್ ಅ ಲಾಟ್. ಇಲ್ಲ ಬಾಸು, ಎಲ್ಲ ಇಲ್ಲಿಗೆ ಮುಗ್ದಿಲ್ಲ. ಆ ಲಾವಣ್ಯ ಯಾರೋ ನಮಗೆ ಗೊತ್ತಿಲ್ಲದೆ ಇರೋಳು. ಅವಳಿಗೆ ನಮ್ಮ ಮೇಲೆ ವೈಯಕ್ತಿಕವಾಗಿ ದ್ವೇಷ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅಂದಮೇಲೆ ಇದ್ರ ಹಿಂದೆ ಬೇರೆ ಯಾರೋ ಇರಬೇಕು ಬಾಸು. ಈ ಸಂಚನ ಯಾರು ಮಾಡಿದ್ರು ಅನ್ನೋದನ್ನ ನಾವು ತಿಳ್ಕೋಬೇಕು. ಅಲ್ಲಿವರೆಗೂ ನಾವು ಸುಮ್ಮನೆ ಇರಬಾರ್ದು ಬಾಸು. What the hell? ಇಷ್ಟು ದೊಡ್ಡ ಅಮೌಂಟ್ ಕೊಟ್ಟರು ಈ ಲಾವಣ್ಯ ಇಷ್ಟು ಚಿಕ್ಕ ಕೆಲಸನ ಹೇಗೆ ಮೆಸಪ್ ಮಾಡಿದ್ಲು? ಹೌ ಇಸ್ ದಿಸ್ ಈವನ್ ಪಾಸಿಬಲ್? ಆ CCTV ಫುಟೇಜ್ ಆನ್ ಹೇಗಾಯ್ತು? ಶರತ್, ನಿನ್ನ ಲಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕಣ. ವಿಷ ಕೊಟ್ಟರು ಕುಡಿದು ಬದುಕು ಬರ್ತೀಯಲ್ಲೋ, ಹೇಗೋ ಅನ್ಬಿಲೀವಬಲ್. ಯು ಆರ್ ಲಿಟ್ರಲಿ ಅನ್ಸ್ಟಾಪಬಲ್. ಯಾವಾಗಲೂ ಇವನ್ನ ಕಾಪಾಡೋಕ್ಕೆ ಒಬ್ರಿಲ್ಲ ಒಬ್ರು ಬಂದೇ ಬರ್ತಾರೆ. ಮೊದಲು ಆ ಅಂಬಿಕಾ ಇದ್ಲು, ಅವಳು ಕ್ಲಿಯರ್ ಆದ್ಲು ಅಂತ ಅನ್ಕೊಂಡ್ರೆ ಈಗ ಈ ದುರ್ಗಾ ಜೊತೆಗೆ ನಿಂತಿದ್ದಾಳೆ. ಶರತ್ ಸುತ್ತಮುತ್ತ ಇರೋರು ಅವನ್ನ ಯಾಕಿಷ್ಟು ಪ್ರೊಟೆಕ್ಟ್ ಮಾಡ್ತಾರೆ? ಅಂಥದ್ದೇನಿದೆ ಅವನಲ್ಲಿ? ವೈ? ದಿಸ್ ಇಸ್ ಸೋ ಅನಾಯಿಂಗ್. ಓಕೆ ಶರತ್, ನಿನ್ನ ಲಕ್ಕು ನಿನ್ನ ಎಷ್ಟು ದಿನ ಕಾಪಾಡತ್ತೆ ಅಂತ ನಾನು ನೋಡ್ತೀನಿ. ನಾನು ಸೋಲು ಒಪ್ಕೊಳ್ಳಲ್ಲ. ನಾನು ಸೋಲು ಒಪ್ಕೊಂಡ್ರೆ ಮಾತ್ರ ಅದು ಸೋಲು, ಇಲ್ಲ ಅಂದರೆ ಒಂದು ಪ್ರಯತ್ನ. ಮೊದಲು ನಿನ್ನ ಜೊತೆ ನಿಲ್ಲೋರ್ನ ನಿನ್ನ ವಿರುದ್ಧ ನಿಲ್ಲೋ ಹಾಗೆ ಮಾಡ್ತೀನಿ. ಹಾಗೆ ಮಾಡಲಿಲ್ಲ ಅಂದರೆ ನನ್ನ ಹೆಸರು ತರುಣೇ ಅಲ್ಲ. ದಿಸ್ ಇಸ್ ಅ ಚಾಲೆಂಜ್. ಛೇ, ಆ ಹುಡುಗಿನ ನೆನೆಸ್ಕೊಂಡ್ರೆ ನಂಗೆ ಮೈಯೆಲ್ಲ ಉರಿತಾ ಇದೆ. ನಮ್ಮ ಬದುಕಿನ ಜೊತೆಲಿ ಈ ಥರ ಎಲ್ಲ ಆಟ ಆಡಿದ್ಲಲ್ಲ, ಅವಳಿಗೆ ಸ್ವಲ್ಪ ಆದ್ರೂ ಮನಸಾಕ್ಷಿ ಬೇಡ್ವಾ? ಹೋಗಿ ಬಿಡು ದುರ್ಗಾ, ಪೊಲೀಸರು ಕರ್ಕೊಂಡು ಹೋಗಿದಾರಲ್ಲ, ಇಂಟ್ರೋಗೇಟ್ ಮಾಡ್ತಾ ಇರ್ತಾರೆ. ಮುಂದೆ ಯಾವತ್ತೂ ಇಂಥ ತಪ್ಪು ಮಾಡಲ್ಲ ಅವಳು. ದುರ್ಗಾ, ನನಗೊಂದು ಅರ್ಥ ಆಗ್ತಾ ಇಲ್ಲ. ನನ್ನ ಆ ಸ್ಥಿತಿಯಲ್ಲಿ ನೋಡಿದಾಗ ಎಲ್ಲರೂ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾಯಿದ್ರು. ಅಲ್ಲಿ CCTV ಫೂಟೇಜ್ ಕೂಡ ಇರಲಿಲ್ಲ. ನಾನು ತಪ್ಪು ಮಾಡಲಿಲ್ಲ ಅಂತ ಹೇಳೋದಕ್ಕೆ ಯಾವ ಪ್ರೂಫು ಇರಲಿಲ್ಲ. ಇಷ್ಟೆಲ್ಲ ಇದ್ದರೂ ನಾನು ಏನೂ ಮಾಡಿಲ್ಲ ಅಂತ ನಿನ್ಗೆ ಹೇಗೆ ಸ್ಟ್ರಾಂಗಾಗಿ ಅನ್ನಿಸ್ತು? ನನ್ನ ಮೇಲೆ ನಿನ್ಗೆ ಹೇಗೆ ಇಷ್ಟೊಂದು ನಂಬಿಕೆ? ನೋಡಿ ಬಾಸು, ಒಬ್ರನ್ನ ಅರ್ಥ ಮಾಡ್ಕೋಬೇಕು ಅಂದರೆ ಇಡೀ ಜನ್ಮ ಬೇಕಾಗಿಲ್ಲ, ಅವ್ರದ್ದೊಂದು ನೋಟ ಸಾಕು. ನಿಮ್ಮ ರಕ್ತದಲ್ಲಿ ಸಂಸ್ಕಾರ ಇರೋದು. ನೀವು ಯಾವತ್ತಾದರೂ ಒಂದು ಹೆಣ್ಣನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತೀರಾ ಅಂತ ನನಗೆ ಗೊತ್ತಿದ್ದರೆ ನಾನಿವತ್ತು ಇಷ್ಟು ಧೈರ್ಯವಾಗಿ ನಿಮ್ಮ ಮುಂದೆ ನಿಲ್ತಾನೆ ಇರ್ತಿರ್ಲಿಲ್ಲ. ಚಂದ್ರನ ಮೇಲೆ ಕಪ್ಚುಕ್ಕೆ ಇರ್ಬೋದು, ಆದರೆ ನಿಮ್ಮ ಚಾರಿತ್ರ್ಯದ ಮೇಲೆ ಕಲೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಬಾಸ್. ಇಡೀ ಜಗತ್ತೇ ನಿಮ್ಮ ವಿರುದ್ಧ ಸಾಕ್ಷಿ ಹೇಳಿದ್ರು ನಾನು ಅದನ್ನು ನಂಬೋದಿಲ್ಲ. ಯಾಕಂದರೆ ನಿಮ್ಮ ಹೆಸರು ಪಕ್ಕ ತಪ್ಪು ಅನ್ನೋ ಪದ ಇರೋದಕ್ಕೆ ಸಾಧ್ಯನೇ ಇಲ್ಲ. ಥ್ಯಾಂಕ್ಸ್ ದುರ್ಗಾ. ಇವತ್ತು ನೀನು ಬರೀ ನನ್ನ ಪೊಲೀಸಿಂದ ಮಾತ್ರ ಅಲ್ಲ, ಸಮಾಜದ ದೃಷ್ಟಿಯಿಂದ ನಾನು ನೋಡಿಸ್ದೆ.